ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಯಾರಿಗೆಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಈ ಒಂದು ವಿಡಿಯೋ ಅತ್ಯುತ್ತಮವಾಗಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹೌದು, ಖಂಡಿತವಾಗ್ಲೂ ಈ ಒಂದು ವಿಡಿಯೋದಿಂದ ನೀವು ಹಲವಾರು ವಿಷಯಗಳನ್ನು ತಿಳಿಯಬಹುದು. ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲೇ ಇದ್ದು ನಿಮ್ಮ ಬದುಕಿನಲ್ಲಿ ಕೇವಲ ಕೇವಲ ಒಳ್ಳೆಯ ವಿಷಯಗಳು ಮಾತ್ರ ಬರುವುದಕ್ಕೆ ಸಾಧ್ಯ. ಯಾಕೆಂದರೆ ಅಂತಹ ವಿಷಯಗಳ ಕುರಿತಾಗಿಯೇ ನೀವು ಯೋಚಿಸುತ್ತೀರಿ. ನಿಮ್ಮ ಬಳಿ ಬರುವ ಹಲವಾರು ಯೋಚನೆಗಳಲ್ಲಿ ನೀವು ಉತ್ತಮವಾದದ್ದು ಬೆಸ್ಟ್ ಯೋಚನೆಯನ್ನು ಮಾತ್ರ ಆಯ್ದುಕೊಳ್ಳುತ್ತೀರಿ. ಹೌದು, ಈ ಮೂಲಕ ನಿಮ್ಮ ಬದುಕಿನಲ್ಲಿ ಉತ್ತಮವಾದಂತಹ ಆನಂದದಾಯಕವಾದಂತಹ ಉಲ್ಲಾಸಮಯವಾದಂತಹ ಕ್ಷಣಗಳನ್ನು ಅನುಭವಿಸುತ್ತೀರಿ ಸ್ನೇಹಿತರೆ. ಹೌದು, ನಮ್ಮ ಯೋಚನೆ ಯಾವಾಗಲೂ ಹೀಗೆ ಇರಬೇಕು. ನಾನು ಹೇಳಲು ಈ ದಿನ ಪ್ರಯತ್ನಿಸುತ್ತಿರುವುದು, ಇಲ್ಲಿಯವರೆಗೆ ನೀವು ಒಂದು ವಸ್ತುವಿನ ವಿಷಯ ಅಥವಾ ನಿಮ್ಮ ಗುರಿ, ನಿಮ್ಮ ಇಚ್ಛೆ, ಅದು ನಿಮ್ಮ ಮನೆಯಾಗಿರಬಹುದು, ಹಣ ಪಡೆಯುವುದು, ಲವ್ ಅಥವಾ ಅಬಾಂಡೆನ್ಸ್, ಹೀಗೆ ಆ ವಿಷಯವಾಗಿ ಸತತವಾಗಿ ಯೋಚಿಸಿ ನಿಮ್ಮ ಬಳಿಗೆ ಅದನ್ನು ಕರೆಯುವುದಿಲ್ಲವೋ ಅಲ್ಲಿಯವರೆಗೂ ಖಂಡಿತ ಯಾವುದೇ ವಸ್ತು ಕೂಡ ನಿಮ್ಮ ಬಳಿ ಬರುವುದಿಲ್ಲ. ನೀವು ಯೋಚನೆ ಮಾಡಿ ಅದನ್ನು ಆಕರ್ಷಣೆ ಮಾಡಿದಾಗ ಮಾತ್ರ ಯಾವುದೇ ವಸ್ತು ಕೂಡ ನಿಮ್ಮ ಬಳಿ ಬರಲು ಸಾಧ್ಯ. ಹೌದು ಸ್ನೇಹಿತರೆ, ಹಲವಾರು ಜನ ತಮ್ಮ ಇಷ್ಟಗಳನ್ನು, ಆಸೆಗಳನ್ನು, ಬಯಕೆಗಳನ್ನು ಯೋಚಿಸುತ್ತಾರೆ, ಅದರ ಬಗ್ಗೆ ಚಿಂತೆ ಮಾಡುತ್ತಾರೆ ವಿನಃ ಅದನ್ನು ನಮ್ಮ ಹತ್ರ ಹೇಗೆ ಆಕರ್ಷಣೆ ಮಾಡಬೇಕು ಎಂಬ ಒಂದು ಪ್ರಯತ್ನ ಕೂಡ ಮಾಡುವುದಿಲ್ಲ. ಹೌದು, ಅದಕ್ಕೆ ಕಾರಣ ನಮ್ಮದೇನೂ ಇಲ್ಲ, ಇಲ್ಲಿ ನಮ್ಮ ನಿಯಂತ್ರಣವಿಲ್ಲ, ಎಲ್ಲವೂ ಕೂಡ ಒಂದು ಮಾಯೆ ಎಂದು ಭಾವಿಸುತ್ತಾರೆ, ನಮ್ಮಿಂದ ಏನೂ ಸಾಧ್ಯವಿಲ್ಲ ಎಂದು ಭಾವಿಸುತ್ತಾರೆ. ಹೌದು, ಆದರೆ ಇದು ತಪ್ಪು. ಸ್ವತಃ ನಮ್ಮ ಕೈಯಲ್ಲಿ ಎಲ್ಲವೂ ಇದೆ. ನಮ್ಮ ಭವಿಷ್ಯದ ಜೀವನ ನಮ್ಮ ಕೈಯಲ್ಲಿದೆ, ನಮ್ಮ ಕಣ್ಣಿನಲ್ಲಿದೆ ಸ್ನೇಹಿತರೆ. ಅದಕ್ಕಾಗಿ ನಾವು ಕನಸು ಕಾಣಬೇಕು. ಇದುವೇ ಲಾ ಆಫ್ ಅಟ್ರಾಕ್ಷನ್. ನಮ್ಮ ವಿಷನ್ನು ನಾವು ನಮ್ಮ ಕಾನ್ಷಿಯಸ್ ಮೈಂಡಿನಲ್ಲಿ ನೋಡಿದಾಗ ಅದು ಸಬ್ ಕಾನ್ಷಿಯಸ್ ಮೈಂಡಿನಲ್ಲಿ ನಿಜವೆಂದು ಅದನ್ನು ಮ್ಯಾಗ್ನೆಟ್ ಅಂತೆ ಆಕರ್ಷಣೆ ಮಾಡುತ್ತದೆ ಸ್ನೇಹಿತರೆ. ಹೌದು, ಅದು ನೀವು ಬಯಸಿದ ಜಾಬ್ ಆಗಿರಬಹುದು, ಮನೆ, ಹಣ, ಅಷ್ಟೇ ಏಕೆ ಒಂದು ಐಷಾರಾಮಿಯಾದಂತಹ ಬೆನ್ಸ್ ಕಾರ್ ಕೂಡ ಆಗಿರಬಹುದು. ನೀವು ಬಯಸಿದರೆ ಅದು ಖಂಡಿತ ನಿಮ್ಮ ಬಳಿ ಬಂದು ಸೇರುತ್ತದೆ. ಇದು ತಮಾಷೆಯಲ್ಲ. ಮ್ಯಾನಿಫೆಸ್ಟ್ ಮಾಡಿಕೊಂಡು ತಮ್ಮ ಕನಸಿನ ಜೀವನದಲ್ಲಿ ಜೀವಿಸಿದ ಜನರು ಲಕ್ಷಾಂತರ ಜನರಿದ್ದಾರೆ. ನಾವು ಆ ಒಂದು ದೃಷ್ಟಿಯಲ್ಲಿ ಹುಡುಕಬೇಕು ಅಷ್ಟೇ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇವತ್ತಿನ ದಿನ ನಾವು ಲಾ ಆಫ್ ಅಟ್ರಾಕ್ಷನ್, ಒಂದು ಬೆಸ್ಟ್ ಅಂದರೆ ಮೋಸ್ಟ್ ಪಾಪ್ಯುಲರ್ ಟೆಕ್ನಿಕ್ ಆಗಿರುವಂತಹ ಒಂದು ಟೆಕ್ನಿಕ್ ಬಗ್ಗೆ ಇವತ್ತಿನ ದಿನ ಮಾತನಾಡಲಿದ್ದೇವೆ. ಹೌದು, ಹಲವಾರು ಜನ ಈ ಟೆಕ್ನಿಕ್ ಅನ್ನು ಬಳಸಿ ಅಬಾಂಡೆನ್ಸ್, ಸಂಪತ್ತನ್ನು, ಹಣವನ್ನು ಸುಲಭವಾಗಿ ಪಡೆದಿದ್ದಾರೆ. ಅದು ಅತ್ಯಂತ ಫಾಸ್ಟ್ ಆಗಿ ರಿಸಲ್ಟ್ ಅನ್ನು ಕೊಡುವ, ಜಗತ್ತಿನಾದ್ಯಂತ ಹಲವಾರು ಜನ ಬಳಸಿ ಬೆಸ್ಟ್ ರಿಸಲ್ಟ್ ಅನ್ನು ಸಹ ಈ ಒಂದು ಟೆಕ್ನಿಕ್ ಇಂದ ಪಡೆದಿದ್ದಾರೆ ಸ್ನೇಹಿತರೆ. ಹೌದು, ನಿಮಗೆ ಆಶ್ಚರ್ಯವಾಗಬಹುದು, ಅತ್ಯಂತ ಸರಳವಾಗಿ, ಅತ್ಯಂತ ಸುಲಭವಾಗಿ, ಎಫೆಕ್ಟಿವ್ ಆಗಿ ಈ ಒಂದು ಮೆಥಡ್ ಇಂದ ತಮ್ಮ ಎಲ್ಲ ಕನಸುಗಳನ್ನು ನನಸಾಗಿಸಿಕೊಂಡಿದ್ದಾರೆ. ಅದುವೇ ವಾಟರ್ ಟೆಕ್ನಿಕ್. ಹೌದು, ಕೇವಲ ನೀರಿನ ಉಪಾಯದಿಂದ ನಿಮ್ಮ ಎಲ್ಲ ಕನಸುಗಳನ್ನು ನೆನಸಾಗಿಸಿಕೊಳ್ಳಬಹುದು. ಸರಳವಾಗಿ, ಪವರ್ಫುಲ್ ಆಗಿ ವಾಟರ್ ಟೆಕ್ನಿಕ್ ಅನ್ನ ನಾವು ಬಳಸೋದ್ರಿಂದ ನಮ್ಮ ಜೀವನದಲ್ಲಿ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಅದನ್ನು ಬೆರೆಸಿಕೊಳ್ಳೋದ್ರಿಂದ ನಮ್ಮ ಎಲ್ಲ ವಿಶ್ವಾಸಗಳು ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ. ಹಾಗಾದರೆ ಆ ಒಂದು ವಾಟರ್ ಟೆಕ್ನಿಕ್ ಅನ್ನು ನಾವು ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಬಳಸಬೇಕು ಎಂಬುದನ್ನು ತಿಳಿಯೋಣ. ಇದಕ್ಕಾಗಿ ಮೊದಲು ನೀವು ನೀರನ್ನು ಕುಡಿಯುವ ಮೊದಲು ಈ ಒಂದು ಮೆಥಡ್ ಅನ್ನ ನೀವು ಫಾಲೋ ಮಾಡಬೇಕು. ಹೌದು ಸ್ನೇಹಿತರೆ, ಈ ಒಂದು ಮೆಥಡ್ ಅನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಆನಂದದಾಯಕವಾದಂತಹ ಒಂದು ಉಲ್ಲಾಸ ಬರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಥಿಂಕಿಂಗ್ ಬರಲು ಆರಂಭವಾಗುತ್ತದೆ. ಹಾಗೂ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಯೋಚನೆಗಳಲ್ಲಿರ್ತಕ್ಕಂತಹ ಎಲ್ಲ ನೆಗೆಟಿವ್ ಶಕ್ತಿಗಳಿಂದ ನೀವು ದೂರವಿರಬಹುದು. ಹೌದು ಸ್ನೇಹಿತರೆ, ಹಾಗಾಗಿ ಈ ಒಂದು ಮೆಥಡ್ ಅಥವಾ ಈ ಒಂದು ಟೆಕ್ನಿಕಲ್ಲಿ ಮೊದಲು ನೀವು ಮಾಡಬೇಕಾಗಿರೋದು, ಒಂದು ಗ್ಲಾಸ್ ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ ಗಾಜಿನ ಬಾಟಲ್ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ಲೋಟ ಅಥವಾ ಅಥವಾ ಒಂದು ವಾಟರ್ ಬಾಟಲ್ ಕೂಡ ತೆಗೆದುಕೊಳ್ಳಬಹುದು. ಇದಕ್ಕಾಗಿ ನೀವು ನೀರನ್ನು ತುಂಬಿಸಿ. ನಂತರ ಮೊದಲು 2 ಕೈಗಳಿಂದ ಈ ಒಂದು ಗ್ಲಾಸಿನ ಲೋಟವನ್ನು ಹಿಡಿಯಿರಿ, ಹೋಲ್ಡ್ ಮಾಡಿ. ನಂತರ ನಿಮಗೆ ಏನು ಬೇಕೋ ಅದಕ್ಕಾಗಿ ನೀವು ಕ್ಲಿಯರ್ ಆಗಿ ಇರಬೇಕು, ಸ್ಪಷ್ಟವಾಗಿ ಇರಬೇಕು, ನಿರ್ದಿಷ್ಟವಾಗಿ ನಿಮ್ಮ ವಿಶ್ ಹಾಗೂ ನಿಮ್ಮ ಬಯಕೆಯ ಬಗ್ಗೆ ಕ್ಲಿಯರ್ ಆಗಿ ಇರಬೇಕು ಸ್ನೇಹಿತರೆ. ನಾನು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಎಂದು, ಹಾಗೂ ಅದು ಜಾಬ್ ಆಗಿರಬಹುದು, ಲವ್ ರಿಲೇಷನ್ಶಿಪ್ ಆಗಿರಬಹುದು, ಅಥವಾ ನಿಮ್ಮ ಕೆರಿಯರ್ ಗ್ರೋತ್ ಆಗಿರಬಹುದು, ನಿಮ್ಮ ಎಜುಕೇಷನ್ ಲೈಫ್ ಆಗಿರಬಹುದು, ಮನಿ ಆಗಿರಬಹುದು, ಅಬಾಂಡೆನ್ಸ್ ಆಗಿರಬಹುದು, ಅಥವಾ ನೀವು ಯಾವುದಾದ್ರೂ ಒಂದು ಪ್ರಾಪರ್ಟಿಯನ್ನು ತಗೋಬೇಕು ಅನ್ನೋ ಒಂದು ಇಚ್ಛೆ ಆಗಿರಬಹುದು, ಅಥವಾ ನಿಮ್ಮ ಹೆಲ್ತ್ ಕೂಡ ಆಗಿರಬಹುದು. ಯಾವುದೇ ಇರಲಿ ಸ್ನೇಹಿತರೆ, ಇದರಲ್ಲಿ ಕ್ಲಿಯರ್ ಆಗಿ ಈ ಒಂದು ಸ್ಪಷ್ಟವಾದಂತಹ ಒಂದು ಅಫರ್ಮೇಷನ್ ಅನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಅದು ಕೇವಲ ಒಂದು ಗುರಿ ಮಾತ್ರ ಇರಬೇಕು. ಈ ಒಂದು ಮೆಥಡ್ನಲ್ಲಿ ನೀವು ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಮೊದಲು ಒಂದೊಂದು ಗುರಿಯನ್ನು ಇಟ್ಟುಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿ. ಇದರಿಂದ ನೀವು ಬೇಗ ಸಕ್ಸಸ್ಫುಲ್ ಆಗಲು ಕಾರಣವಾಗುತ್ತದೆ. ಹೌದು,
ಹಾಗೂ ಈ ನೀರನ್ನು ಗ್ಲಾಸ್‌ಗೆ ಹಾಕುವಾಗ ನಾನು ಪಾಸಿಟಿವಿಟಿಯನ್ನು ಸ್ವೀಕರಿಸುತ್ತಿದ್ದೇನೆ. ಈ ಗ್ಲಾಸಿನಲ್ಲಿ ಕೇವಲ ಪಾಸಿಟಿವಿಟಿ ಇದೆ. ನನಗೆ ಏನು ಬೇಕೋ ಅದನ್ನು ಅಟ್ರಾಕ್ಟ್ ಮಾಡುವಂತಹ ಶಕ್ತಿ ಈ ಒಂದು ನೀರಿನಲ್ಲಿದೆ ಎಂದು ಭಾವಿಸಬೇಕು. ಹಾಗೂ ಇದರ ಬಗ್ಗೆ ನನಗೆ ನಂಬಿಕೆ ಇದೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನೀವು ಮೆಡಿಷನ್ ಅನ್ನು ತೆಗೆದುಕೊಳ್ಳುವಾಗ ಈ ಒಂದು ಮೆಡಿಷನ್ನಿಂದ ನನ್ನ ಹೊಟ್ಟೆ ನೋವು, ತಲೆನೋವು ಅಥವಾ ಯಾವುದೇ ಆದಂತಹ ನೋವಿದ್ರೆ ಆ ಒಂದು ನೋವು ಗುಣವಾಗುತ್ತೆ ಎಂಬ ಬಲವಾದ ನಂಬಿಕೆ ನಿಮ್ಮಲ್ಲಿರುತ್ತದೆ. ಅದೇ ಥರ ಅದರ ರಿಸಲ್ಟ್ ಹೇಗಿರುತ್ತೆ ಅಂದರೆ ಕೆಲವೇ ಗಂಟೆಗಳಲ್ಲಿ ಆ ನೋವು ಕೂಡ ಮಾಯವಾಗುತ್ತದೆ ಸ್ನೇಹಿತರೆ. ಅಷ್ಟು ನಂಬಿಕೆಯಿಂದ ಈ ಒಂದು ನೀರಿನ ಟೆಕ್ನಿಕನ್ನು ನೀವು ಬಳಸಬೇಕು. ಹೌದು, ಹಾಗೆಯೇ ಈ ನೀರನ್ನು ಸೇವಿಸುವುದರಿಂದ ನನ್ನ ಇಚ್ಛೆ ಪೂರ್ಣವಾಗುತ್ತದೆ ಎಂಬ ನಂಬಿಕೆ ಕೂಡ ನಿಮ್ಮಲ್ಲಿ ಬಲವಾಗಿರಬೇಕು. ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಸ್ ಆಗಿರಲಿ, ಗೊಂದಲವಾಗಲಿ ಇರಬಾರದು. ಹಾಗೂ ಈ ನೀರನ್ನು ಪವರ್ಫುಲ್ ಆಗಿ ಚಾರ್ಜ್ ಮಾಡಬೇಕಾಗುತ್ತದೆ. ಅಂದರೆ ಆ ಒಂದು ನೀರಿಗೆ ನೀವು ಶಕ್ತಿಯನ್ನು ತುಂಬಬೇಕು. ಅದನ್ನು ಉಲ್ಲಾಸಮಯವಾದಂತಹ ಕ್ಷಣಗಳನ್ನು ಅನುಭವಿಸುತ್ತಾ, ಸಂತೋಷದ ಕ್ಷಣಗಳನ್ನು ಕಲ್ಪಿಸಿಕೊಳ್ಳುತ್ತಾ ಹಾಗೂ ನಿಮ್ಮ ಗುರಿಯ ಒಂದು ಕಲ್ಪನೆಯನ್ನು ನೀವು ಅನುಭವಿಸಬೇಕು. ಅದಕ್ಕಾಗಿ ಆ ಒಂದು ಗ್ಲಾಸ್ ನೀರನ್ನು ಧ್ಯಾನಿಸಿ, ದಿಟ್ಟಿಸಿ ನೋಡಿ ಹಾಗೂ ಇದನ್ನು ನಿಮ್ಮ ಇಷ್ಟದಂತೆ ಇಮ್ಯಾಜಿನ್ ಮಾಡುತ್ತಾ, ಕಲ್ಪಿಸಿಕೊಳ್ಳುತ್ತಾ ಹೋಗಬೇಕು. ಅಂದರೆ ಇದರಿಂದ ಒಂದು ಪಾಸಿಟಿವ್ ಎನರ್ಜಿ ಹೊರಗೆ ಬರ್ತಾ ಇದೆ. ಆ ಒಂದು ಗ್ಲಾಸ್ ನೀರನ್ನು ಕೈಯಲ್ಲಿ ಹಿಡಿದಾಗ ಇದರಿಂದ ಒಂದು ಪಾಸಿಟಿವ್ ಎನರ್ಜಿ ಹೊರಗಡೆ ಬರ್ತಾ ಇದೆ. ಇದರ ಸುತ್ತಲೂ ಒಂದು ಪಾಸಿಟಿವ್ ಎನರ್ಜಿ ಇದೆ. ನಿಮ್ಮ ಕನಸುಗಳ ಒಂದು ಚಿತ್ರ ಅದರ ಸುತ್ತಲೂ ಹೊರಹೊಮ್ಮುತ್ತದೆ ಎಂದು ನೀವು ಭಾವಿಸಿಕೊಳ್ಳುತ್ತಾ ಹೋಗಬೇಕು. ಅದರ ಸುತ್ತಲೂ ಒಂದು ಕಂಪನಗಳು ಹೊರಸೂಸುತ್ತವೆ ಎಂದು ಇಮ್ಯಾಜಿನ್ ಮಾಡಿಕೊಳ್ಳಬೇಕು. ಗೋಲ್ಡನ್ ಕಲರ್ ಅಥವಾ ವೈಟ್ ಕಲರಿನಲ್ಲಿ ಆ ಒಂದು ನೀರಿನ ಸುತ್ತಲೂ ಕಂಪನಗಳು ಬರುತ್ತವೆ ಎಂದು ಊಹಿಸಿಕೊಳ್ಳಬೇಕು. ಪೂರ್ತಿಯಾಗಿ ಅದಕ್ಕೆ ಶಕ್ತಿಯನ್ನು ತುಂಬಬೇಕು. ಹಾಗೂ ಈ ಒಂದು ನೀರನ್ನು ಕುಡಿದರೆ ನಾನು ನನ್ನ ಗುರಿಯನ್ನು ಮುಟ್ಟುತ್ತೇನೆ. ಇದರಿಂದ ನಾನು ತುಂಬ ಈಸಿಯಾಗಿ ನನ್ನ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತೇನೆ. ಕೇವಲ ಈ ಒಂದು ನೀರಿನ ಮ್ಯಾನಿಫೆಸ್ಟೇಷನ್ ಮಾಡಿದ್ರಿಂದ ನನ್ನ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗಿದೆ ಎಂದು ಭಾವಿಸಬೇಕು. ಹಾಗೂ ಈ ನೀರನ್ನು ಕೈಯಲ್ಲಿ ಹಿಡಿದು ಧ್ಯಾನಿಸಿ ಹಾಗೂ ನೀವು ವಿಜುವಲೈಸೇಷನ್ ಮಾಡಬೇಕು. ಈ ಒಂದು ಮಾಡಿದ ನಂತರ ಅಂದರೆ ನಿಮ್ಮ ಕಲ್ಪನೆಯನ್ನು ಮಾಡಿದ ನಂತರ ನಿಮ್ಮ ವಿಷನ್ನು ಹಾಗೂ ಅಫರ್ಮೇಷನ್ಗಳನ್ನು ನಿಮ್ಮ ಇಚ್ಛೆಗೆ ಈಗಾಗಲೇ ಪೂರ್ತಿಗೊಂಡಿದೆ ಎಂದು, ಅಂದರೆ ನಾನು ನನ್ನ ಕನಸಿನ ಮನೆಯಲ್ಲಿ ವಾಸವಾಗಿದ್ದೇನೆ, ಥ್ಯಾಂಕ್ ಯು ಎಂದು ಹೇಳಬೇಕು. ಹೀಗೆ ಹೇಳುತ್ತಾ ಪದೇ ಪದೇ ಹೇಳುತ್ತಾ ನಂತರ ನೀವು ನೀರನ್ನು ಪೂರ್ತಿಯಾಗಿ ಕುಡಿಯಬೇಕು ಹಾಗೂ ಆನಂದದಿಂದ ಆ ಒಂದು ನೀರನ್ನು ಕುಡಿಯಬೇಕು. ನಂತರ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಬೇಕು. ಅಂದರೆ ನಿಮ್ಮ ಕನಸು ನನಸಾಗಿದೆ. ಈ ನೀರು ನನಗೆ ಹೆಚ್ಚಿನ ಶಕ್ತಿಯನ್ನು ತಂದಿದೆ, ಎನರ್ಜಿಯನ್ನು ತಂದಿದೆ. ನನ್ನ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಆದಂತಹ ಯೋಚನೆ ಬರಲು ಆರಂಭವಾಗಿದೆ. ನನಗೆ ಹೊಸ ಹೊಸ ಕನಸುಗಳು ಬರಲು ಆರಂಭವಾಗಿದೆ ಎಂದು ಭಾವಿಸಬೇಕು. ಹಾಗೂ ಈ ಒಂದು ನೀರು ನನ್ನ ಕನಸನ್ನು ಮುಟ್ಟಲು ಸಹಕರಿಸಿದೆ. ಇದಕ್ಕಾಗಿ ಭಗವಂತನಲ್ಲಿ ನಾನು ಥ್ಯಾಂಕ್ ಯು ಹೇಳುತ್ತಿದ್ದೇನೆ ಎಂದು ನೀರನ್ನು ಕುಡಿದಾಗ ಒಂದು ಕ್ಷಣ ಆ ಒಂದು ಸಂತಸವನ್ನು ಅನುಭವಿಸಬೇಕು. ಹೌದು ಸ್ನೇಹಿತರೆ, ಈ ಒಂದು ಪ್ರೊಸೆಸ್ ಮಾಡಲು ಯಾವುದೇ ರೀತಿಯಾದಂತಹ ಟೈಮ್ ಲಿಮಿಟ್ ಇರುವುದಿಲ್ಲ. ಪ್ರತಿದಿನ ಮಾಡುತ್ತಾ ಬರಬಹುದು. ನಿಮ್ಮ ವಿಶ್ ಪೂರ್ತಿಗೊಳ್ಳುವವರೆಗೂ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿಕೊಳ್ಳಬಹುದು. ಹಾಗೂ ಈ ಒಂದು ವಿಧಾನದಲ್ಲಿ ನೀವು ದಿನಕ್ಕೆ ಎಷ್ಟು ಬಾರಿಯಾದರೂ ಮಾಡಬಹುದು ಹಾಗೂ ಅಥವಾ ರಾತ್ರಿ ಮಾತ್ರ ಖಂಡಿತವಾಗಿಯೂ ಮಾಡಿ. ಇದರಿಂದ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನು ಪಡೆಯುತ್ತೀರಿ. ಹಾಗೂ ಈ ರೀತಿಯಾಗಿ ವಿಜುವಲೈಸೇಷನ್ ಮಾಡಿಕೊಳ್ಳಲು ಸಮಯ ಕಡಿಮೆ ಇದೆ ಎಂದಾಗ ಅಂತಹ ಸಮಯಗಳಲ್ಲಿ ನೀವು 1 ಸೆಕೆಂಡ್ ನೀರನ್ನು ನೋಡಿ ಹಾಗೂ ಕುಡಿಯುವಾಗ ನಿಮ್ಮ ವಿಷನ್ನು ಹೇಳುತ್ತಾ ಥ್ಯಾಂಕ್ ಯು ಯೂನಿವರ್ಸ್, ನನಗೆ ನನ್ನ ಕನಸನ್ನು ನೆನಸಾಗಿಸಿದ್ದಕ್ಕೆ ಎಂದು ವಿಜುವಲೈಸೇಷನ್ ಮಾಡಿ ನೀರನ್ನು ಕುಡಿಯಲಿ. ಥ್ಯಾಂಕ್ ಯು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಥ್ಯಾಂಕ್ ಯು, ನನಗೆ 1,00,000 ಮನಿ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್ ಎಂದು ಹೇಳಿ ನೀರನ್ನು ಕುಡಿಯಿರಿ. ಹಾಗೂ ಆ ಒಂದು ಖುಷಿ, ಅಂದರೆ ನಿಮಗೆ ಹಣ ಸಿಕ್ಕಿದೆ ಎಂಬ ಒಂದು ಭಾವನೆಯಿಂದ ನೀರನ್ನು ಕುಡಿಯುತ್ತಾ ಹೋಗಿ ಆ ಒಂದು ರಿಯಲ್ ಪಿಕ್ಚರನ್ನು ನಿಮ್ಮ ಮೈಂಡಿನಲ್ಲಿ ಫಿಕ್ಸ್ ಮಾಡಿಕೊಳ್ಳಿ. ಹಾಗೂ ಥ್ಯಾಂಕ್ ಯು ಫಾರ್ ದಿಸ್ 1,00,000 rupees, ವಾವ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳುತ್ತಾ ಆ ಒಂದು ಸಮಯವನ್ನು ಎಂಜಾಯ್ ಮಾಡುತ್ತಾ ಆ ನೀರನ್ನು ಕುಡಿಯಿರಿ. ಹೌದು ಸ್ನೇಹಿತರೆ, ಇಷ್ಟು ಸರಳವಾಗಿ ನೀವು ನಿಮ್ಮ ಈ ಅಫರ್ಮೇಷನ್ಗಳನ್ನು ಹೇಳುತ್ತಾ ನೀರನ್ನು ಕುಡಿಯುವುದರಿಂದ ಸುಲಭವಾಗಿ ನಿಮ್ಮ ಒಂದು ಗೋಲನ್ನು ನೀವು ರೀಚ್ ಮಾಡಬಹುದು. ನಿಮ್ಮ ಯಾವುದೇ ಇಚ್ಛೆ ಇರಲಿ ಆ ಎಲ್ಲ ಇಚ್ಛೆಗಳು ಕೂಡ ಪೂರ್ಣಗೊಳ್ಳುತ್ತಾ ಹೋಗುತ್ತದೆ. ಕೇವಲ 1 ಗ್ಲಾಸ್ ನೀರಿನಿಂದ ನಿಮ್ಮ ಎಲ್ಲ ಕನಸುಗಳು ಕೂಡ ನನಸಾಗುತ್ತದೆ. ಹೌದು, ನಿಮ್ಮ ಕನಸಿನ ಜೀವನವನ್ನು ಜೀವಿಸಬೇಕು ಎಂದರೆ ಖಂಡಿತವಾಗಿಯೂ ಇದನ್ನು ಒಮ್ಮೆ, ಅಂದರೆ ಈ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಒಮ್ಮೆ ಬಳಸಿ ನೋಡಿ. ಹಾಗೂ ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳವಾದಂತಹ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದಕ್ಕಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.